ಸುದ್ದಿ. ಕೆಲವು ದಿನಗಳ ಹಿಂದೆ ಬಿಸಿ ರೋಡು ನಾರಾಯಣಗುರು ವೃತ್ತದ ಬಳಿ ಒಂದು ಅಪಘಾತ ಸಂಭವಿಸಿದೆ. ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದಂತಹ ದಯಾನಂದ್ ಮತ್ತು ಯಶವಂತ ಎಂಬ ಮಧ್ಯವಯಸ್ಕ ಶ್ರಮಜೀವಿಗಳಿಬ್ಬರು ಟಿಪ್ಪರ್ನ ಅಡಿಗೆ ಬಿದ್ದು ದಾರುಣ ರೀತಿಯಲ್ಲಿ ಮೃತಪಟ್ಟರು. ಇಬ್ಬರು ಬಡ ಕುಟುಂಬದಿಂದ ಬಂದವರು. ಬಂಟ್ವಾಳ ತಾಲೂಕಿನ ನರಿಕೊಂಬು ಗ್ರಾಮದ ನಾಯ್ಲ ಎಂಬಲ್ಲಿ ಅವರ ಮನೆ. ಒಬ್ಬರ ಮನೆಯಲ್ಲಿ ಸೂತಕ ಇತ್ತು, ಇನ್ನೊಬ್ಬರ ಮನೆಯಲ್ಲಿ ಮಗನ ಬರ್ತ್ಡೇ ಇತ್ತು. ಇಬ್ಬರು ಒಂದು ರೀತಿಯಲ್ಲಿ ಸುಖ ದುಃಖಗಳಲ್ಲಿ ಭಾಗಿಗಳಾಗಿದ್ದವರು. ಅಂಥವರು ಅಪಘಾತಕ್ಕೆ ಬಲಿಯಾದರು. ಆದರೆ ಈ ಅಪಘಾತಕ್ಕೆ ಕಾರಣವೇನು ಎನ್ನುವುದನ್ನು ಯಾರೂ ಸಹ ವಿಶ್ಲೇಷಣೆಗೆ ಒಳಪಡಿಸಿಲ್ಲ. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ರಸ್ತೆಯಾಗಿ ಮೇಲ್ದರ್ಜೆಗೆ ಏರಿದೆ. ಪಾಣೆಮಂಗಳೂರಿನಲ್ಲಿ ನೇತ್ರಾವತಿ ನದಿಗೆ 2 ಸೇತುವೆಗಳನ್ನು ನಿರ್ಮಿಸಲಾಗಿದೆ. ಬೆಂಗಳೂರು ಕಡೆಯಿಂದ ಮಂಗಳೂರು ಕಡೆಗೆ ಬರುವಂತಹ ರಸ್ತೆಗೂ ಸೇತುವೆ ಇದೆ, ಮಂಗಳೂರು ಕಡೆಯಿಂದ ಬೆಂಗಳೂರು ಕಡೆಗೆ ಹೋಗುವಂತ ರಸ್ತೆಗೂ ಸೇತುವೆ ಇದೆ. ಈ ಭಾಗದಲ್ಲಿ ಯಾವುದೇ ವಾಹನಗಳು ಮುಖಾಮುಖಿಯಾಗುವಂತ ಯಾವುದೇ ಪ್ರಮೇಯ ಇಲ್ಲ. ಬೆಂಗಳೂರು ಕಡೆಯಿಂದ ಮಂಗಳೂರು ಕಡೆಗೆ ಬರುವಾಗ ಬಿಸಿ ರೋಡು ಎಂಟ್ರಿ ಆಗುವಲ್ಲಿಯೇ ನಿಮಗೆ ದೊಡ್ಡ ವೃತ್ತಾಕಾರದ ಒಂದು ಸರ್ಕಲ್ ಸಿಗುತ್ತೆ. ಅದಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರು ಇಡಲಾಗಿದೆ. ಆ ಸರ್ಕಲ್ನಿಂದ ಬಲಭಾಗಕ್ಕೆ ಅಂದರೆ ಬೆಳ್ತಂಗಡಿಗೆ ಹೋಗುವ ರಸ್ತೆಯಲ್ಲಿ ಹೋದ್ರೆ ಅಲ್ಲಿ ನಾರಾಯಣ ಗುರು ಮಂದಿರ ಇದೆ. ಅದಕ್ಕೆ ಬೇಕಾಗಿ ಅಲ್ಲಿ ನಾರಾಯಣ ಗುರು ಸರ್ಕಲ್ ಅಂತ ಇರ್ತದೆ. ವಾಸ್ತವವಾಗಿ ರಾಷ್ಟ್ರೀಯ ಹೆದ್ದಾರಿಯ ಮಧ್ಯಭಾಗದಲ್ಲಿ ಅಷ್ಟು ದೊಡ್ಡ ರೀತಿಯಲ್ಲಿ ಸರ್ಕಲ್ ನಿರ್ಮಿಸಿರದೇ ಅವೈಜ್ಞಾನಿಕ ಎನ್ನುವಂತ ಕೂಗು ಆಗಲೂ ಇತ್ತು, ಈಗಲೂ ಇದೆ. ಆ ಸರ್ಕಲಿಗೆ 4-5 ಬಾರಿ ವಾಹನಗಳು ಬಂದು ಡಿಕ್ಕಿ ಹೊಡೆದಿವೆ. ಮುಂಜಾನೆ ವೇಳೆಗೆ ಮಂಜಿನ ವಾತಾವರಣದಲ್ಲಿ ದೂರದಿಂದ ಬರುವಂತಹ ವಾಹನ ಸವಾರರಿಗೆ ಆ ಸರ್ಕಲ್ ಕಾಣುವುದೇ ಇಲ್ಲ. ಆದ್ದರಿಂದಾಗಿ ಆ ಸರ್ಕಲಿಗೆ ವಾಹನಗಳು ಡಿಕ್ಕಿ ಹೊಡೆಯುವುದು ಸಾಮಾನ್ಯವಾಗಿದೆ. ಆದ್ದರಿಂದ ಸರ್ಕಲ್ ಅನ್ನು ಇನ್ನಷ್ಟು ಕಿರಿದು ಮಾಡಬೇಕು ಎನ್ನುವಂತ ಕೂಗು ಇದೆ. ಆದರೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯವರು ಅದರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಅವರು ಆ ಸರ್ಕಲ್ ಅನ್ನು ಹೇಗೆ ಉಳಿಸಿಕೊಳ್ಳುವುದು ಎನ್ನುವಂತ ನಿಟ್ಟಿನಲ್ಲಿ ಕೆಲವೊಂದು ಕಾಮಗಾರಿಗಳನ್ನು ನಡೆಸ್ತಾ ಇದ್ದಾರೆ. ಇಂತಹ ಜನ ನಿಬಿಡ ಪ್ರದೇಶದಲ್ಲಿ, ವಾಹನ ನಿಬಿಡತೆ ಇರುವಂತಹ ಜಾಗದಲ್ಲಿ ಈ ಸರ್ಕಲ್ ನಿರ್ಮಾಣಗೊಂಡಿದೆ. ಇಲ್ಲೇ ಪಕ್ಕದ ರಸ್ತೆಯಲ್ಲಿ ಪೊಲೀಸರು ಇರ್ತಾರೆ. ಅವರ ಉದ್ದೇಶ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವುದು. ಆದರೆ ಈ ಸರ್ಕಲ್ ಬಳಿಯಲ್ಲಿ ವಾಹನ ತಪಾಸಣೆಗಾಗಿ ಇರುವಂತಹ ಪೊಲೀಸರ ಉದ್ದೇಶ ಏನು ಅಂತ ಹೇಳಿದ್ರೆ, ಹೆಲ್ಮೆಟ್ ಇಲ್ಲದೆ ಹೋಗುವಂತಹ ದ್ವಿಚಕ್ರ ಸವಾರರನ್ನು ಹಿಡಿಯುವುದು, ಸೀಟ್ ಬೆಲ್ಟ್ ಇಲ್ಲದೆ ಹೋಗುವಂತಹ ಚತುಷ್ಚಕ್ರ ವಾಹನ ಚಾಲಕರನ್ನ ಗುರುತಿಸುವುದು, ಅವರಿಗೆ ದಂಡ ವಿಧಿಸುವುದು ಅವರ ಮುಖ್ಯ ಉದ್ದೇಶವೇ ಹೊರತು ಬೇರೆ ಏನು ಅಲ್ಲ. ಸಾಮಾನ್ಯವಾಗಿ ಅಂತಹ ಇಕ್ಕಟ್ಟಿನ ಜಾಗದಲ್ಲಿ ಪೊಲೀಸರು ತನ್ನ ಜೀಪನ್ನು ನಿಲ್ಲಿಸಿ 4-5 ಮಂದಿ ಪಿಸಿಗಳು ರಸ್ತೆಯ ಪಕ್ಕದಲ್ಲಿ ನಿಂತುಕೊಂಡು ವಾಹನವನ್ನು ತಡೆಗಟ್ಟುವಂತಹ ಸಂದರ್ಭದಲ್ಲಿ ವಾಹನ ಸವಾರರು ಗಲಿಬಿಲಿಗೊಂಡು ಅಪಘಾತಕ್ಕೆ ಈಡಾಗುವುದು ಸಹಜ. ಇದೇ ರೀತಿಯ ಪರಿಸ್ಥಿತಿ ಕೆಲವು ದಿನಗಳ ಹಿಂದೆ ನಡೆದು 2 ಬಾಳಿ ಬದುಕಬೇಕಾಗಿದ್ದಂತ ಮಧ್ಯವಯಸ್ಕ ಜನರು ಪ್ರಾಣ ತೆತ್ತಿದ್ರು. ಈ ವಿಚಾರವನ್ನು ಪೊಲೀಸರು ಒಪ್ಪಿಕೊಳ್ಳುವುದಿಲ್ಲ. ಯಾಕಂತ ಹೇಳಿದ್ರೆ ಪೊಲೀಸರು ಅಲ್ಲಿ ವಾಹನ ತಪಾಸಣೆಗೆ ನಿಂತಿದ್ದೇ ತಪ್ಪು ಎನ್ನುವಂತ ಭಾವನೆ ಸಾರ್ವಜನಿಕರಲ್ಲಿ ಇದೆ. ಸಾಮಾನ್ಯವಾಗಿ ಪೊಲೀಸರು ವಾಹನ ತಪಾಸಣೆಗೆ ನಿಲ್ಲುವ ಸ್ಥಳಗಳು ಎಲ್ಲಿ ಅಂತ ಹೇಳಿದ್ರೆ, ನೇರ ರಸ್ತೆಯಲ್ಲಿ ಪೊಲೀಸರು ವಾಹನ ತಪಾಸಣೆಗೆ ನಿಲ್ಲುವುದಿಲ್ಲ. ಅವರು ಎಲ್ಲಾದ್ರೂ ಕ್ರಾಸ್ ರಸ್ತೆ ಇದ್ರೆ ಅಲ್ಲಿ
ಮರೆಯಲ್ಲಿ ನಿಂತುಕೊಂಡು ಸಡನ್ ಆಗಿ ರಸ್ತೆಗೆ ಬಂದು ವಾಹನವನ್ನು ತಡೆಗಟ್ಟುವಂತ ಪ್ರಯತ್ನ ಮಾಡ್ತಾರೆ. ಪೊಲೀಸರ ಚೆಕಿಂಗ್ ಇಲ್ಲ ಅಂತ ಹೇಳಿ ಸರಾಗವಾಗಿ ಸಂಚರಿಸುವಂತಹ ವಾಹನ ಸವಾರರು ಏಕಾಏಕಿ ಪೊಲೀಸ್ ಅಡ್ಡ ಬಂದಂತಹ ಸಂದರ್ಭದಲ್ಲಿ ಗಲಿಬಿಲಿಗೊಳ್ಳುವುದು ಸಹಜ. ಈ ಗಲಿಬಿಲಿಯಿಂದಾಗಿಯೇ ಇಬ್ಬರು ಚಲಾಯಿಸುತ್ತಿದ್ದ ವಾಹನ ಸ್ಕಿಡ್ ಆಗಿದೆ, ಅವರು ರಸ್ತೆಗೆ ಬಿದ್ದಿದ್ದಾರೆ. ಅದರ ಹಿಂಬದಿಯಲ್ಲಿ ಹೋಗುತ್ತಿದ್ದಂತಹ ಟಿಪ್ಪರ್ ಅವರ ಮೈ ಮೇಲೆ ಹರಿದಿದೆ, ಅವರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಇದು ನಡೆದಂತಹ ಘಟನೆ. ಇದಕ್ಕೆ ಕಾರಣ ಯಾರು? ಇಕ್ಕಟ್ಟಿನ ರಸ್ತೆಯಲ್ಲಿ ವಾಹನ ತಪಾಸಣೆಗೆ ನಿಂತ ಪೊಲೀಸರು, ಸಹಜ ಸ್ಪೀಡಿನಲ್ಲಿ ಹೋಗುತ್ತಿದ್ದಂತಹ ದ್ವಿಚಕ್ರ ವಾಹನ ಸವಾರರು, ಅದರ ಹಿಂದಿನಿಂದ ಸಹಜವಾದ ಕೇವಲ 20-30 ಕಿಲೋಮೀಟರ್ ಫಾಸ್ಟ್ ಅಲ್ಲಿ ಹೋಗುತ್ತಿದ್ದಂತಹ ಟಿಪ್ಪರ್ ಚಾಲಕರು. ಈ ಮೂವರು ಸಹ ಇದರಲ್ಲಿ ಸಮಾನ ಭಾಗಿಗಳು ಎನ್ನುವುದಂತೂ ಟಿಪ್ಪರ್ ಸವಾರನಿಗೆ ಎದುರಿಂದ ಹೋಗುತ್ತಿದ್ದಂತಹ ಸ್ಕೂಟರ್ ಸ್ಕಿಡ್ ಆಗುತ್ತದೆ. ಅದರಲ್ಲಿ ಸವಾರಿ ಮಾಡುತ್ತಿದ್ದಂತಹ ಸವಾರರು ರಸ್ತೆಗೆ ಬೀಳ್ತಾರೆ ಎನ್ನುವ ಅರಿವು ಇರಲಿಲ್ಲ. ಅವರು ರಸ್ತೆಗೆ ಬಿದ್ದಾಗಿದೆ, ಈತ ಗಾಡಿ ಅದರ ಹತ್ತಿರಕ್ಕೆ ಬಂದಾಗಿದೆ. ಅಲ್ಲಿ ಗಾಡಿಯನ್ನು ನಿಯಂತ್ರಣ ಮಾಡುವಂತಹ ಪರಿಸ್ಥಿತಿಯಲ್ಲಿ ಚಾಲಕ ಇರಲಿಲ್ಲ. ಆ ಕಾರಣಕ್ಕಾಗಿ ಅವರ ಮೈ ಮೇಲೆ ಟಿಪ್ಪರ್ ಹರಿದಿದೆ. ಈ ಘಟನೆಯನ್ನು ಕಣ್ಣಾರೆ ಕಂಡಂತಹ ಪೊಲೀಸರು ಅಲ್ಲೇ ನಿಂತುಕೊಂಡು ಉಳಿದ ವಾಹನಗಳನ್ನು ಬೇರೆ ಕಡೆ ಡೈವರ್ಟ್ ಮಾಡುವಂತ ಪ್ರಯತ್ನ ಮಾಡಿದರೆ ಹೊರತು ಆ ಮೃತದೇಹವನ್ನ ಅಲ್ಲಿಂದ ಸಾಗಿಸುವಂತದ್ದು, ಮತ್ತೆ ಅವರು ಜೀವ ಇದ್ದರೆ ಅವರನ್ನ ಆಸ್ಪತ್ರೆಗೆ ಸಾಗಿಸುವಂತದ್ದು ಏನೂ ಮಾಡಲೇ ಇಲ್ಲ. ಮತ್ತೆ ಸಾರ್ವಜನಿಕರು ಸೇರಿ ಅವರನ್ನು ಆಸ್ಪತ್ರೆಗೆ ಸಾಗಿಸುವಂತ ಕೆಲಸ ಮಾಡಿದ್ರು ಮತ್ತು ಅವರ ಮನೆ ಮಂದಿಗೆ, ಅವರ ಸ್ನೇಹಿತರಿಗೆ ವಿಷಯ ಮುಟ್ಟಿಸಿದರು. ಒಟ್ಟಾರೆಯಾಗಿ ಈ ಘಟನೆಗೆ ಪೊಲೀಸರೇ ನೇರ ಕಾರಣ ಎನ್ನುವುದಂತೂ ಸ್ಪಷ್ಟವಾಗಿದೆ. ನಿರಂತರ ಸುದ್ದಿ